ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಅದು 2018 ನಿದಾಹಾಸ್ ಟ್ರೋಫಿಯ ಫೈನಲ್ ಪಂದ್ಯದ ಒತ್ತಡದ ಪಂದ್ಯ. ಒತ್ತಡ ಎರಡೂ ಕಡೆ ಇತ್ತು, ಬಾಂಗ್ಲಾ ಮತ್ತು ಇಂಡಿಯಾದ ಕಡೆ. ಮೊದಲು ಬ್ಯಾಟ್ ಮಾಡಿದ್ದ ಬಾಂಗ್ಲಾ ತನ್ನ ತಕ್ಕ ಮಟ್ಟಿನ ಗುರಿಯನ್ನು ಭಾರತಕ್ಕೆ ಕೊಟ್ಟಿತ್ತು. ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗಿದ್ದಂತಹ ರೋಹಿತ್ ಶರ್ಮಾ ಅರ್ಧಶತಕ ಬಾರಿಸಿ ಭಾರತ ತಂಡವನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ರು. ನಂತರ KL ರಾಹುಲ್ ಸಹ ಉತ್ತಮ ಬ್ಯಾಟಿಂಗ್ ಆಡಿದ್ರು. ಇವರಿಬ್ಬರು ಔಟ್ ಆದ ಬಳಿಕ ಬಂದ ವಿಜಯ್ ಶಂಕರ್ ಹಾಗೂ ಮನೀಶ್ ಪಾಂಡೆ ನಿಧಾನಗತಿಯ ಬ್ಯಾಟಿಂಗ್ ಪ್ರದರ್ಶಿಸಿದ್ರು. ಆಗ ಭಾರತಕ್ಕೆ ರಿಕ್ವೈರ್ಡ್ ರನ್ ರೇಟ್ ಬಹಳಷ್ಟು ಜಾಸ್ತಿ ಆಗಿತ್ತು. ಭಾರತದ ಗೆಲುವು ಸಾಧಿಸಲು ಬೇಕಿದ್ದ ಗುರಿ ತುಂಬ ದೂರ ಇದ್ದು ಓವರ್ಗಳು ಕಡಿಮೆ ಇದ್ದವು. ಟೀಮ್ ಇಂಡಿಯಾಗೆ ಹೊಸದಾಗಿ ಬಂದಿದ್ದ ವಿಜಯ್ ಶಂಕರ್ ಅವರಿಗೆ ಬಾಂಗ್ಲಾದ ಬೌಲರ್ಗಳನ್ನು ಎದುರಿಸಲು ಆಗಲಿಲ್ಲ. ಇನ್ನು ಅಂತಹ ಬ್ಯಾಟ್ಸ್ಮನ್ಗಳು ಯಾರೂ ಇಲ್ಲ, ನಮ್ಮದೇ ಪಂದ್ಯ ಎಂದುಕೊಂಡಿದ್ದ ಬಾಂಗ್ಲಾ ತಂಡದ ಆಟಗಾರರು ಅಂದುಕೊಂಡರು. ಆಗ ಬಂದವರೇ ದಿ ಮೋಸ್ಟ್ ಅಂಡರ್ರೇಟೆಡ್ ಫಿನಿಷರ್, ಮೋಸ್ಟ್ ಅನ್ರೆಕಗ್ನೈಸ್ಡ್ ಬ್ಯಾಟ್ಸ್ಮನ್ ಆದ ದಿನೇಶ್ ಕಾರ್ತಿಕ್ ಬಂದವರೇ ಮುಂದಿನ ಓವರ್ 2 ಸಿಕ್ಸರ್ 2 4 ಬಾರಿಸಿ ತಂಡವನ್ನು ಗೆಲುವಿನ ಸನಿಹಕ್ಕೆ ತಂದರು. ನಂತರ 1 4 ಬಾರಿಸಿದ ವಿಜಯ್ ಶಂಕರ್ ನಂತರದ ಬಾಲ್ನಲ್ಲಿ ಕ್ಯಾಚ್ ಔಟ್ ಆದರು. ಆಗ ಬಾಂಗ್ಲಾ ಅಭಿಮಾನಿಗಳ ಹರ್ಷೋದ್ಗಾರ ಮನೆ ಮಾಡಿತ್ತು. ಕೊನೆಯ ಬಾಲ್ಗೆ 5 ರನ್ ಬೇಕಿತ್ತು. ಎಲ್ಲರೂ ಈ ಮ್ಯಾಚ್ ಏನಾಗುತ್ತೋ ಎಂದು ಹಲ್ಲು ಕಚ್ಚುತ್ತಾ ಕುಳಿತಿದ್ದರು. ದಿನೇಶ್ ಕಾರ್ತಿಕ್ ಕೊನೆಯ ಬಾಲ್ಗೆ 1 ಸಿಕ್ಸರ್ ಬಾರಿಸಿ ಗೆಲುವು ತಂದುಕೊಟ್ಟರು. ಬಾಂಗ್ಲಾ ಅಭಿಮಾನಿಗಳು ಸೋಲಿನ ಹತಾಶೆಯಿಂದ ಹೊರ ನಡೆದರೆ ಭಾರತವು ಗೆಲುವಿನ ಖುಷಿಯಲ್ಲಿ ಕಳೆದು ಹೋಗಿತ್ತು. ಆ ದಿನ 7ನೇ ಬ್ಯಾಟರ್ ಆಗಿ ಬಂದಿದ್ದ ದಿನೇಶ್ ಕಾರ್ತಿಕ್ ಈ ಒಂದು ಗೆಲುವಿಗೆ ಕಾರಣಭೂತರಾಗಿದ್ದರು. ಅಂದಿನ ಒಂದು ಪಂದ್ಯ ಗೆಲ್ಲಲು ದಿನೇಶ್ರ ಬ್ಯಾಟಿಂಗ್ ವೈಖರಿಯೇ ಮುಖ್ಯ ಕಾರಣ. ಇಂತಹ ಐತಿಹಾಸಿಕ ಫಿನಿಶಿಂದಾಗಿ ರೋಚಕ ಗೆಲುವು ಸಾಧಿಸಿದ ದಿನೇಶ್ ಕಾರ್ತಿಕ್ರ ವೃತ್ತಿ ಬದುಕಿನಲ್ಲಿ ಇನ್ನೊಂದು ಸ್ಮರಣೀಯ ದಾಖಲೆ ಇನ್ನೊಂದಿಲ್ಲ. ಇಷ್ಟೆಲ್ಲ ಪ್ರತಿಭೆ ಇದ್ದರೂ ಎಲೆಮರೆಕಾಯಿಯಾಗಿ ಉಳಿದ ದಿನೇಶ್ ಕಾರ್ತಿಕ್ ಭಾರತ ತಂಡದ ಅತಿ ಮೋಸ್ಟ್ ಅಂಡರ್ರೇಟೆಡ್ ಫಿನಿಷರ್ ಹಾಗೂ ಬ್ಯಾಟರ್ ಎಂದೇ ಗುರುತಿಸಿಕೊಂಡವರು. ಬ್ಯಾಟಿಂಗ್ನಲ್ಲಿ ಉತ್ತಮ ಸ್ಕಿಲ್ ಇದ್ದರೂ ಅವರು ವಿಕೆಟ್ ಹಿಂದಿನ ಕೀಪರ್ ಆಗಿಯೇ ಸದಾ ಉಳಿದು ಹೋದವರು. ಇಷ್ಟಕ್ಕೂ ಯಾರು ಈ ದಿನೇಶ್ ಕಾರ್ತಿಕ್? ಇವರು ಟ್ಯಾಲೆಂಟ್ನಿಂದ ಯಾಕೆ ಇವರು ಅಂದುಕೊಂಡ ಸ್ಥಾನಕ್ಕೆ ಯಾಕೆ ಬರಲಿಲ್ಲ ಅನ್ನೋ ರೋಚಕ ಸಂಗತಿಗಳನ್ನು ತಿಳಿಯೋಣ ಬನ್ನಿ. ದಿನೇಶ್ ಕಾರ್ತಿಕ್ರ ಪೂರ್ಣ ಹೆಸರು ಕೃಷ್ಣಕುಮಾರ್ ದಿನೇಶ್ ಕಾರ್ತಿಕ್. ಎಲ್ಲರೂ ಪ್ರೀತಿಯಿಂದ DK ಎಂದೇ ಕರೆಯುತ್ತಾರೆ. ದಿನೇಶ್ 1985 ಜೂನ್ 1ರಂದು ಚೆನ್ನೈನಲ್ಲಿ ಜನಿಸ್ತಾರೆ. ಇವರ ತಂದೆ ಕೃಷ್ಣಕುಮಾರ್. ಇವರು ಸಿಸ್ಟಮ್ ಅನಾಲಿಸ್ಟ್ ಆಗಿದ್ದರು. ತಾಯಿ ಪದ್ಮಾ ONGCಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ದಿನೇಶ್ಗೆ ವಿನೇಶ್ ಎಂಬ ಸಹೋದರ ಕೂಡ ಇದ್ದಾನೆ. ದಿನೇಶ್ ಜನಿಸಿದ್ದು ಚೆನ್ನೈನಲ್ಲಿ. ಆದರೂ ಸಹ ಅವರ ತಂದೆ ಕುವೈತ್ನಲ್ಲಿ ಕೆಲಸದಲ್ಲಿ ಇದ್ದಿದ್ದರಿಂದ ಚಿಕ್ಕಂದಿನಲ್ಲಿ ಕೆಲ ವರ್ಷಗಳ ಕಾಲ ತಾವು ಕೂಡ ಕುವೈತ್ನಲ್ಲಿ ಇರಬೇಕಾಯಿತು. ಇಲ್ಲಿ ಕ್ರಿಕೆಟ್ನ ನೆಂಟಿನ ಕುರಿತು ಹೇಳಬೇಕೆಂದರೆ DK ಅವರ ತಂದೆ ಕೃಷ್ಣಕುಮಾರ್ ಸಹ ಕ್ರಿಕೆಟ್ನ ಮೇಲೆ ಅತೀವ ಒಲವಿತ್ತು. ಅಲ್ಲದೆ ಅವರು ಚೆನ್ನೈನಲ್ಲಿ ಫಸ್ಟ್ ಡಿವಿಷನ್ನಲ್ಲಿ ಓರ್ವ ಆಟಗಾರರು ಕೂಡ ಆಗಿದ್ದರು. ಇದರಿಂದಾಗಿ DKಗೆ ಆರಂಭದಲ್ಲಿ ಕ್ರಿಕೆಟ್ಗೆ ಸಂಬಂಧಿಸಿದ ಉತ್ತಮ ಕುಟುಂಬದ ಸಪೋರ್ಟ್ ಸಿಕ್ಕಿತ್ತು. ಬಹುಮುಖ್ಯವಾಗಿ ಅವರ ತಂದೆ ನನ್ನಂತೆ ನನ್ನ ಮಗನ ಜೀವನ ಡಿವಿಷನ್ ಕ್ಯಾಟಗರಿಯಲ್ಲಿ ಕೊನೆಗೊಳ್ಳಬಾರದೆಂದು ಬಯಸಿದ್ದರು. ಅದೇ ಕಾರಣಕ್ಕೆ ತಮ್ಮ ಮಗ DKಗೆ ತಾವೇ ಕೋಚ್ ಆಗಿ ಕೂಡ ಕ್ರಿಕೆಟ್ ಟ್ರೈನಿಂಗ್ ಕೂಡ ನೀಡಿದ್ದರು. ದಿನೇಶ್ಗೆ 19 ವರ್ಷವಿದ್ದಾಗ ಕುವೈತ್ನಿಂದ ಭಾರತಕ್ಕೆ ಮರಳಿದ ಇವರ ಪರಿವಾರ ಚೆನ್ನೈನಲ್ಲೇ ವಾಸ್ತವ್ಯ ಹೂಡಿತ್ತು. ದಿನೇಶ್ ಆರಂಭದಲ್ಲೇ ಬ್ಯಾಟಿಂಗ್ ಕಡೆಗೆ ಹೆಚ್ಚು ಗಮನ ಹರಿಸಿದ್ರು. ಆದರೆ ಅವರಲ್ಲಿ ಉತ್ತಮ ಫ್ಲೆಕ್ಸಿಬಿಲಿಟಿ ಗಮನಿಸಿದ ಅವರ ತಂದೆ DKಯನ್ನ ಉತ್ತಮ ವಿಕೆಟ್ ಕೀಪರ್ ಆಗಲು ಟ್ರೈನಿಂಗ್ ಆರಂಭಿಸಿದ್ರು. ನಂತರ ಸಿಕ್ಕ ರಾಬಿನ್ ಸಿಂಗ್ ಎಂಬ ಕೋಚ್ ಸಹ ದಿನೇಶ್ರನ್ನ ಸದೃಢ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ರೂಪಿಸಲು ಪ್ರಯತ್ನಿಸಿದ್ರು. ದಿನೇಶ್ ಒಬ್ಬ ಉತ್ತಮ ಆಟಗಾರ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇರಲಿಲ್ಲ. ಅಂಡರ್ 19 ಹಾಗೂ ಜೂನಿಯರ್ ಮ್ಯಾಚ್ಗಳಲ್ಲಿ ದಿನೇಶ್ ಅತ್ಯುತ್ತಮ ಪ್ರದರ್ಶನ ನೀಡುತ್ತಾ ಬಂದರು. 1999ರಲ್ಲಿ ವಿಭಾಗ ಮಟ್ಟದಲ್ಲಿ ಚೆನ್ನೈನ ಅಂಡರ್ 14 ತಂಡದಲ್ಲಿ ಚಾನ್ಸ್ ಗಿಟ್ಟಿಸಿಕೊಂಡ್ರು. ಇದು ಅವರ ಡೆಬ್ಯೂ ಮ್ಯಾಚ್. ಇಲ್ಲಿ ಅವರ ಅಮೋಘ ಬ್ಯಾಟಿಂಗ್ನಿಂದ ತಮ್ಮನ್ನು ತಾವು ಗುರುತಿಸಿಕೊಂಡ್ರು. ಇದೇ ಕಾರಣದಿಂದ ಅವರನ್ನು ಚೆನ್ನೈನ ವಿಭಾಗದ ಅಂಡರ್ 19 ಟೆಸ್ಟ್ ಸರಣಿಗೆ ಆಯ್ಕೆ ಮಾಡಲಾಯಿತು. ಇಲ್ಲಿಯೂ ಸಹ ಅವರ ಬ್ಯಾಟಿಂಗ್ ವೈಖರಿಯಿಂದ ಎಲ್ಲರ ಗಮನ ಸೆಳೆದ್ರು. ಉತ್ತಮ ಆಟಗಾರ ಅಂತ ಗುರುತಿಸಿಕೊಂಡ್ರು. ಇದಾದ ನಂತರ ಚೆನ್ನೈನ ಫಸ್ಟ್ ಕ್ಲಾಸ್ ಸೀರೀಸ್ಗೂ ಕೂಡ ಆರಿಸಿ ಬಂದರು. ಬ್ಯಾಟಿಂಗ್ನ ಮೇಲೆ ಉತ್ತಮ ಹಿಡಿತ ಹೊಂದಿದ್ದ ದಿನೇಶ್ ವಿಕೆಟ್ ಕೀಪಿಂಗ್ನಲ್ಲಿ ಹೇಳಿಕೊಳ್ಳುವಂತಹ ಕಾರ್ಯನಿರ್ವಹಿಸಲಿಲ್ಲ. ಅವರ ಬ್ಯಾಟಿಂಗ್ನಿಂದಾಗಿ ಚೆನ್ನೈನ ರಣಜಿ ಪಂದ್ಯಗಳಿಗೆ ಕೂಡ ಆಯ್ಕೆ ಆಗ್ತಾರೆ. ಅಲ್ಲಿಯೂ ಉತ್ತಮ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ ದಿನೇಶ್ ಕೀಪಿಂಗ್ನಲ್ಲಿ ಕಳಪೆ ಪ್ರದರ್ಶನ ನೀಡಿದ್ರು. ಈ ಕಾರಣದಿಂದ ಮುಂದಿನ ಪಂದ್ಯಗಳಲ್ಲಿ ಇವರನ್ನು ಕೈ ಬಿಡಲಾಗುತ್ತೆ.
ಆಗ ಭಾರತ ತಂಡದ ಮಾಜಿ ವಿಕೆಟ್ ಕೀಪರ್ ಬ್ಯಾಟರ್ ಆದಂತಹ ಕಿರಣ್ ರಾ ಕೆಳಗೆ ಕೋಚಿಂಗ್ ಪಡೆದುಕೊಳ್ತಾರೆ. ಕಿರಣ್ ರಗಡೆಯಲ್ಲಿ ಪಳಗಿದ ದಿನೇಶ್ ತಮ್ಮ ದುರ್ಬಲ ವಿಕೆಟ್ ಕೀಪಿಂಗ್ ಸ್ಕಿಲ್ಗಳ ಕಡೆ ಗಮನ ಹರಿಸಿ ಸದೃಢ ವಿಕೆಟ್ ಕೀಪರ್ ಆಗ್ತಾರೆ. ಮುಂದಿನ ರಣಜಿಯಲ್ಲಿ ಸೆಲೆಕ್ಟ್ ಆದ ದಿನೇಶ್ ಬ್ಯಾಟಿಂಗ್ನಲ್ಲಿ ಫಾರ್ಮ್ಗೆ ಬರ್ತಾರೆ. 2003 ರಣಜಿ ಸೀಸನ್ ಅವರ ಜೀವನದ ಅತಿ ಮುಖ್ಯ ತಿರುವು ಎನ್ನಬಹುದು. ಇಲ್ಲಿ ದಿನೇಶ್ ಸೆಮಿಫೈನಲ್ ಮತ್ತು ಫೈನಲ್ ಶತಕ ಬಾರಿಸಿ ಮುನ್ನೆಲೆಗೆ ಬರ್ತಾರೆ. ಈ ಸಕ್ಸಸ್ನಿಂದಾಗಿ ಮುಂದಿನ ಅಂಡರ್-19 ವರ್ಲ್ಡ್ ಕಪ್ಗೂ ಸೆಲೆಕ್ಟ್ ಆಗ್ತಾರೆ. 2004ರ ಡೊಮೆಸ್ಟಿಕ್ ಪಂದ್ಯಾವಳಿಗಳನ್ನು ಆಡಲು ಆರಂಭಿಸಿ ಭಾರತ ತಂಡಕ್ಕೆ ಆಯ್ಕೆಯಾಗಿ 2004ರಲ್ಲಿ ಭಾರತದ ಪರ ಮೊದಲ ಪಂದ್ಯ ಆಡ್ತಾರೆ. ಆದರೆ ಇಲ್ಲಿ ಹೇಳಿಕೊಳ್ಳುವಂತಹ ಪ್ರದರ್ಶನ ಬರಲಿಲ್ಲ. ವಿಕೆಟ್ ಕೀಪಿಂಗ್ನಲ್ಲೂ ಸರಿಯಾದ ಪ್ರದರ್ಶನ ನೀಡದ ದಿನೇಶ್ ಕಾರ್ತಿಕ್ ಬದಲಿಗೆ ಮುಂದಿನ ಪಂದ್ಯದಲ್ಲಿ ಮಹೇಂದ್ರ ಸಿಂಗ್ ಧೋನಿಯನ್ನು ರೀಪ್ಲೇಸ್ ಮಾಡಲಾಯಿತು. ಆದರೆ ಧೋನಿ ಎಂಬ ಆಟಗಾರ ತಮ್ಮ ಚಾಕಚಕ್ಯತೆ, ತಮ್ಮ ಕ್ರೀಡಾ ಮನೋಭಾವದಿಂದ ತಂಡದ ಮುಖ್ಯ ಹಾಗೂ ಪರ್ಮನೆಂಟ್ ವಿಕೆಟ್ ಕೀಪರ್ ಆಗಿ ಉಳಿದಿದ್ದು ಇಂದಿಗೆ ಇತಿಹಾಸ. ಅದಾದ ನಂತರ ದಿನೇಶ್ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ಉಳಿದುಕೊಳ್ತಾರೆ. ಆದರೂ IPL ಹಾಗೂ ಇತರೆ ಡೊಮೆಸ್ಟಿಕ್ ಪಂದ್ಯಗಳಲ್ಲಿ ಅವರ ಸಾಮರ್ಥ್ಯ ತಗ್ಗಲಿಲ್ಲ. ಅವರು ಚೆನ್ನೈನ ತಂಡಕ್ಕೆ ಕ್ಯಾಪ್ಟನ್ ಆಗಿ ಹಲವು ಡೊಮೆಸ್ಟಿಕ್ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದರು. ದಿನೇಶ್ ಕಾರ್ತಿಕ್ ವೀಕ್ನೆಸ್ ಎಂದರೆ ಅದು ಬ್ಯಾಟಿಂಗ್ ಕನ್ಸಿಸ್ಟೆನ್ಸಿ ಇಲ್ಲದಿರುವುದು. 2016ರ ಬಳಿಕ ತೀವ್ರ ತರಹದ ತಯಾರಿ ನಡೆಸಿ ತನ್ನ DK 2.0 ವರ್ಷನ್ ತೋರ್ಪಡಿಸಿದ ದಿನೇಶ್ ಅಲ್ಲಿಂದಾಚೆಗೆ ಕೆಲವು ವರ್ಷಗಳು ಫಾರ್ಮ್ನಲ್ಲಿದ್ದರು. ಅದಾದ ಬಳಿಕ ದಿನೇಶ್ ಕಾರ್ತಿಕ್ರ ವೈಯಕ್ತಿಕ ಬದುಕು ಕೂಡ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಇರಲಿಲ್ಲ. ದಿನೇಶ್ ಕಾರ್ತಿಕ್ 2007ರಲ್ಲಿ ತಮ್ಮ ಬಾಲ್ಯದ ಗೆಳತಿ ನಿಖಿತಾ ವಂಜೇರಾ ಅವರನ್ನು ಮದುವೆಯಾಗಿದ್ದರು. ಆದರೆ ಈ ಮದುವೆ ತುಂಬ ದಿನ ಉಳಿಯೋದಿಲ್ಲ. ಇದಕ್ಕೆ ಕಾರಣ ಯಾರೋ ಅಲ್ಲ, ದಿನೇಶ್ ಕಾರ್ತಿಕ್ರ ಆಪ್ತ ಸ್ನೇಹಿತ ಭಾರತದ ಮಾಜಿ ಆಟಗಾರ ಮುರಳಿ ವಿಜಯ್. ದಿನೇಶ್ ಕಾರ್ತಿಕ್ರ ಆಪ್ತ ಸ್ನೇಹಿತರಾಗಿದ್ದ ಮುರಳಿ ವಿಜಯ್ ಆಗಾಗ ಮನೆಗೆ ಬರ್ತಿದ್ರು. ಆಗ ದಿನೇಶ್ ಕಾರ್ತಿಕ್ ಪತ್ನಿ ನಿಖಿತಾ ಜೊತೆ ಸ್ನೇಹ ಬೆಳೆಸಿ ಹತ್ತಿರ ಆಗ್ತಾ ಹೋಗ್ತಾರೆ. ಅದರಲ್ಲೂ IPL ಸೀಸನ್ 5ರಲ್ಲಿ ನಿಖಿತಾ ಹಾಗೂ ಮುರಳಿ ವಿಜಯ್ ನಡುವೆ ಆತ್ಮೀಯತೆ ಹೆಚ್ಚಿತ್ತು. ಈ ವೇಳೆ ನಿಖಿತಾ ಗರ್ಭಿಣಿ ಆಗ್ತಾರೆ. ಈ ವಿಷಯ ತಿಳಿದ ಕಾರ್ತಿಕ್ ತನ್ನ ಹೆಂಡತಿಗೆ ವಿಚ್ಛೇದನ ನೀಡಿದ್ರು. ಅಷ್ಟೇ ಅಲ್ಲ, ಹುಟ್ಟುತ್ತಿರುವ ಮಗುವಿಗೆ ನಾನು ತಂದೆ ಅಲ್ಲ ಅಂತ ಕೂಡ ಹೇಳಿದ್ರು. ವಿಚ್ಛೇದನದ ನಂತರ ನಿಖಿತಾ ಮುರಳಿ ವಿಜಯ್ ಅವರನ್ನು ಮದುವೆ ಆದರು. ನಂತರ ಅವರಿಗೆ ಒಬ್ಬ ಮಗ ಕೂಡ ಜನಿಸ್ತಾನೆ. ಈ ವಿಚಾರ ದಿನೇಶ್ರ ಬದುಕಿನಲ್ಲಿ ಬಿರುಗಾಳಿಯನ್ನು ಎಬ್ಬಿಸುತ್ತೆ. ಈ ಘಟನೆಯ ಬಳಿಕ ದಿನೇಶ್ ಡಿಪ್ರೆಷನ್ಗೆ ಹೋಗ್ತಾರೆ. ಇದರಿಂದ ಹೊರಗೆ ಬರೋಕ್ಕೆ ದಿನೇಶ್ಗೆ ತುಂಬ ಸಮಯ ಬೇಕಾಗುತ್ತೆ. ಈ ವೇಳೆ ದಿನೇಶ್ ಜಿಮ್ಗೆ ಸೇರಿಕೊಳ್ತಾರೆ. 2009-10ರ ನಡುವೆ ಅಂತಾರಾಷ್ಟ್ರೀಯ ಸ್ಕ್ವಾಷ್ ಆಟಗಾರ್ತಿ ದೀಪಿಕಾ ಪಲ್ಲಿಕಲ್ ಅವರನ್ನು ಭೇಟಿಯಾಗ್ತಾರೆ. ಮೊದಲ ಭೇಟಿಯಲ್ಲಿಯೇ ದಿನೇಶ್ ಮನಸೋತಿದ್ರು. ಆದರೆ ದೀಪಿಕಾಗೆ ಇದರ ಬಗ್ಗೆ ತಿಳಿದಿರಲಿಲ್ಲ. 2012ರಲ್ಲಿ ನೀವು ರಾತ್ರಿ ಊಟಕ್ಕೆ ಏನು ಮಾಡುತ್ತೀರಿ ಎಂದು ದಿನೇಶ್ ಕಾರ್ತಿಕ್ ಮೆಸೇಜ್ ಮಾಡಿದ್ರಂತೆ. ಇದಾದ ನಂತರ 5-6 ಬಾರಿ ಕೇಳಿದ್ರೂ ಉತ್ತರಿಸಿರಲಿಲ್ಲ. ಮರುದಿನ ಬೆಳಗ್ಗೆ ಇಬ್ಬರು ಜಿಮ್ನಲ್ಲಿ ಭೇಟಿಯಾಗ್ತಾರೆ. ನಂತರ ಇಬ್ಬರು ತಿಂಡಿಗೆ ಹೋಗಿದ್ರಂತೆ. ಅಲ್ಲಿ ಅವರಿಬ್ಬರ ನಡುವೆ ನಡೆದ ಮಾತುಕತೆ ಪ್ರೀತಿಗೆ ತಿರುಗುತ್ತೆ. ನಂತರ ನವೆಂಬರ್ 2013ರಲ್ಲಿ ನಿಶ್ಚಿತಾರ್ಥ ಕೂಡ ಮಾಡಿಕೊಂಡ್ರು. ಮುಂದೆ ಆಗಸ್ಟ್ 2, 2015ರಲ್ಲಿ ಮದುವೆ ಆಗ್ತಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ದೀಪಿಕಾ ಅಂತಾರಾಷ್ಟ್ರೀಯ ಸ್ಕ್ವಾಷ್ ಆಟಗಾರ್ತಿ. 2014ರ ಗ್ಲಾಸ್ಗೋ ಕಾಮನ್ವೆಲ್ತ್ನಲ್ಲಿ ಜ್ಯೋತ್ಸ್ನಾ ಚಿನ್ನಪ್ಪ ಅವರ ಜೊತೆ ಸೇರಿ ಡಬಲ್ಸ್ನಲ್ಲಿ ಚಿನ್ನದ ಪದಕ ಕೂಡ ಗೆದ್ದಿದ್ರು. ಹೀಗೆ ತಮ್ಮ ವೈಯಕ್ತಿಕ ಬದುಕಿನಲ್ಲೂ ಕೂಡ ದಿನೇಶ್ ಕಾರ್ತಿಕ್ ಏಳುಬೀಳುಗಳನ್ನು ಕಂಡಿದ್ದಾರೆ. IPLನಲ್ಲಿ ದಿನೇಶ್ ತಕ್ಕ ಮಟ್ಟಿಗಿನ ಪರ್ಫಾರ್ಮೆನ್ಸ್ ನೀಡುತ್ತಾ ಬಂದಿದ್ರು. ಈಗ RCBಯಲ್ಲಿ ರನ್ಗಳ ಸುರಿಮಳೆಗೈಯುತ್ತಿದ್ದಾರೆ. ಈತ ಫುಲ್ ಟೈಮ್ ಕಾಮೆಂಟೇಟರ್, ಪಾರ್ಟ್ ಟೈಮ್ ಕ್ರಿಕೆಟರ್ ಎಂದು ಹೇಳಿದ್ದ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಒಬ್ಬರನ್ನ ಬೌಂಡರಿ ಸಿಕ್ಸರ್ ಮೂಲಕವೇ ಅವರ ಮುಖಾಮುಖಿಯನ್ನು ಚಚ್ಚುತ್ತಾ ಇದ್ದಾರೆ. ದಿನೇಶ್ ಕಾರ್ತಿಕ್ ಈಗ DK ಸಾಹೇಬನಾಗಿ ಮಿಂಚುತ್ತಿದ್ದಾರೆ. ದಿನೇಶ್ ಕಾರ್ತಿಕ್ ಬ್ಯಾಟಿಂಗ್ಗೆ ಇಳಿಯುತ್ತಿದ್ದಂತೆ ಎದುರಾಳಿಗಳ ಎದೆಯಲ್ಲಿ ನಡುಕ ಶುರುವಾಗ್ತಿದೆ. ಬೆಟ್ಟದಂತಹ ಗುರಿ ಇದ್ದರೂ ಎಲ್ಲಿಯವರೆಗೂ DK ಇರ್ತಾರೋ ಅಲ್ಲಿಯವರೆಗೆ ಮ್ಯಾಚ್ RCBಯದ್ದೇ ಆಗಿರುತ್ತೆ. ಅವಮಾನಿಸಿದವರಿಗೆ, ಕಡೆಗಣಿಸಿದವರಿಗೆ DK ಬ್ಯಾಟ್ನಿಂದಲೇ ಉತ್ತರ ಕೊಡ್ತಾ ಇದ್ದಾರೆ. ಈಗ IPLನಲ್ಲಿ ದಿನೇಶ್ ಕಾರ್ತಿಕ್ರಂತಹ ಫಿನಿಷರ್ ಮತ್ತೊಬ್ಬರಿಲ್ಲ. ಗೆಳೆಯರೇ, ಅಂದು ಆಪ್ತ ಸ್ನೇಹಿತನಿಗೆ ಮೋಸ ಮಾಡಿ ಆತನ ಹೆಂಡತಿಯನ್ನು ಮದುವೆಯಾದವನು ಇಂದು ನೋಡಲು ಸಿಗ್ತಾ ಇಲ್ಲ, ನೋಡೋದಕ್ಕೂ ಕೂಡ ಕ್ರಿಕೆಟ್ನಲ್ಲಿ ಕಾಣಿಸ್ತಿಲ್ಲ. ಆದರೆ ಎಲ್ಲವನ್ನು ದಾಟಿ ಬಂದ DKಯ ಹೆಸರು ಎಲ್ಲ ಕಡೆ ಈಗ ಕೇಳಿ ಬರ್ತಾ ಇದೆ. ಯಾಕಂದರೆ DK ಗ್ರೌಂಡ್ಗೆ ಎಂಟ್ರಿ ಕೊಟ್ಟರೆ ಬೌಂಡರಿಗಳ ಮೆರವಣಿಗೆ, ಸಿಕ್ಸರ್ಗಳ ಸುರಿಮಳೆ.
ಇಂತಹ ಆಟ 38ರ ವಯಸ್ಸಿನಲ್ಲೂ ನೋಡ್ತಿದ್ದೇವೆ. ಈ ಬಾರಿ ಆರ್ ಸಿ ಬಿ ತಂಡ IPLನಿಂದ ಹೊರಬಿದ್ದರೂ DK ಸಾಹೇಬನ ಆಟ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಇವರ ಜೀವನಕ್ಕೆ 2.0 ಆಗಿ ಬಂದಂತಹ ದೀಪಿಕಾ ಪಲ್ಲಿಕಲ್ ಅವರ ಬಗ್ಗೆ ಕೂಡ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.